ಈಗ ನೋಡಿ ಕ್ವಶನ್ನು, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇನ್ 0 to π/2 π ಮೈನಸ್ ಎಕ್ಸ್ ಇನ್ π/2 to π, ಶೋ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು 4/π sin x ಮೈನಸ್ sin 3x/3² ಪ್ಲಸ್ sin 5x/5². ಗೊತ್ತಾಯ್ತಲ್ವ? ಹೆಂಗೆ ಮಾಡ್ತೀರಾ ಹೇಳಿ. ಇಲ್ಲಿ ಕ್ವಶನಲ್ಲಿ ನಿಮಗೆ ಸೈನ್ ಹಾಫ್ ರೇಂಜ್ ಸೈನ್ ಸೀರೀಸ್ ಅಂತ ಕೇಳಿದಾರಾ ಅಥವಾ ಕೊಸೈನ್ ಸೀರೀಸ್ ಅಂತ ಕೇಳಿದಾರಾ? ಸೈನ್ ಸೀರೀಸ್ ಎಲ್ಲಿ ಕೇಳಿದ್ದಾರೆ? ಇಲ್ಲಿ ಕ್ವಶನ್ನಲ್ಲಿ ಇದು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೋಬೇಕು. ಅದು ಸೈನಲ್ಲಿ ಆನ್ಸರ್ ಇದ್ರೆ ಏನು ಸೈನ್ ಸೀರೀಸ್. ಇನ್ನೊಂದು ಲಿಮಿಟ್ 0 to π ಇದ್ದರೆ ಸೈನ್ ಅಥವಾ ಕಾಸೇ ಮಾಡಬೇಕು, ಸೈನ್ ಅಥವಾ ಕೊಸೈನೇ ಮಾಡಬೇಕು. ಎರಡರಲ್ಲಿ ಒಂದು. ಇಲ್ಲಿ ಹಾಫ್ ರೇಂಜು, ಇಲ್ಲಿ ಸೈನ್ ಯಾಕೆ ಚೂಸ್ ಮಾಡಬೇಕು? ಶೋ ದಟಲ್ಲಿ ಎಲ್ಲ ಸೈನ್ ಟರ್ಮ್ಸ್ ಇದೆ. ಅದೇ ಕೊಸೈನ್ ಇದ್ದರೆ ಎಲ್ಲ ಕೊಸೈನ್ ಸೀರೀಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಈಗ ಫಾರ್ಮುಲಾ ಹೇಳ್ತೀರಾ, ಸೈನ್ ಸೀರೀಸ್ಗೆ ಏನು ಫೈಂಡ್ ಮಾಡಬೇಕು? ಬಿ ಎನ್ಗೆ ಫಾರ್ಮುಲಾ ಹೇಳ್ತೀರಾ? ಇಲ್ಲಿ 2/L ಬದಲು ಪೈ ಹಾಕ್ಕೋಬೇಕು. 0 to π ಎಫ್ ಆಫ್ ಎಕ್ಸ್ ಅಥವಾ ಸೈನ್ ಎನ್ ಎಕ್ಸ್ ಡಿ. ಯಾಕಂದರೆ ಎಲ್ ಜಾಗದಲ್ಲಿ ಪೈ ಹಾಕಿದ್ರೆ ಪೈ ಕ್ಯಾನ್ಸಲ್ ಆಗಿ ಸೈನ್ ಎನ್ ಎಕ್ಸ್ ಅದು. ಗೊತ್ತಾಯ್ತಾ ಪಕ್ಕ ಇದು? ಈಗ 0 to π ಇದೆಯಾ ಲಿಮಿಟ್? ಇಲ್ಲಿ 2 ಇರೋದು, ಅದಕ್ಕೆ ಬೇರೆ ಬೇರೆ ಮಾಡಿ ಲಿಮಿಟ್ನ. ಹೇಳಿ. ಬಿ ಎನ್ ಈಸ್ ಈಕ್ವಲ್ ಟು 2/π 0 to π/2 ಇದ್ದಾಗ ಎಫ್ ಆಫ್ ಎಕ್ಸ್ ಏನು? ಎಕ್ಸ್ ಸೈನ್ ಎನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇನ್ನೊಂದೇನು π/2 to π. ಹೇಳಿ. π ಮೈನಸ್ ಎಕ್ಸ್ ಸೈನ್ ಎನ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಹೇಳಿ. ಬಿ ಎನ್ ಈಸ್ ಈಕ್ವಲ್ ಟು 2/π. ಇದನ್ನ ಇಂಟಿಗ್ರೇಟ್ ಮಾಡಿ, ಬರ್ನೋಲಿಸ್ ರೂಲ್ ಅಪ್ಲೈ ಮಾಡಿ. ಹೇಳಿ. ಎಕ್ಸ್ ಸೈನ್ ಎನ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್. ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ ಮೈನಸ್ ಸೈನ್ ಎನ್ ಎಕ್ಸ್ ಬೈ n². ಲಿಮಿಟ್ ಏನು? 0 to π/2. ನೆಕ್ಸ್ಟ್ ಹೇಳಿ. ಪ್ಲಸ್ ಇದಕ್ಕೆ ಬರ್ನೋಲಿಸ್ ರೂಲ್ ಅಪ್ಲೈ ಮಾಡಿ. ಪೈ ಮೈನಸ್ ಸೈನ್ ಎನ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎನ್ ಎಕ್ಸ್ ಬೈ n² ಎನ್ ಅಲ್ವಾ? ಸಾರಿ ನೋಡಿ. ಪೈ ಮೈನಸ್ ಎಕ್ಸ್ ಇಟ್ಕೋಬೇಕು. ಸೈನ್ ಎನ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್. ಮೈನಸ್ ಇದಕ್ಕೆ ಡಿಫ್ರೆನ್ಷಿಯೇಷನ್ ಏನು? -1 ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ಗೆ ಮೈನಸ್ ಸೈನ್ ಎನ್ ಎಕ್ಸ್ ಬೈ n². ಲಿಮಿಟ್ ಏನು? π/2 to π. ಕರೆಕ್ಟ್ ಅಲ್ವಾ? ಈಗ ಹೇಳಿ. ಬಿ ಎನ್ ಈಸ್ ಈಕ್ವಲ್ ಟು 2/π. ಇಲ್ಲಿ ಎಕ್ಸ್ ಕಾಸ್ ಎನ್ ಎಕ್ಸ್ ಒಳಗಡೆ ಇಟ್ಕೊಳ್ಳಿ, ಬೇರೆದನ್ನೆಲ್ಲ ಆಚೆ ಬರ್ಕೊಳ್ಳಿ. ಎಕ್ಸ್ ಟರ್ಮ್ಸ್ ಒಳಗಡೆ. ಇಲ್ಲಿ ಆಚೆ ತೊಗೋಬೇಕಾಗಿರೋದು -1/n. ಯಾವುದನ್ನ ಒಳಗಡೆ ಇಟ್ಕೋತೀರಾ? ಎಕ್ಸ್ ಕಾಸ್ ಎನ್ ಎಕ್ಸ್. ಲಿಮಿಟ್ ಏನು? 0 to π/2. ಮೈನಸ್ ಇಂಟು ಮೈನಸ್ ಏನು? 1/n² ಸೈನ್ ಎನ್ ಎಕ್ಸ್. ಲಿಮಿಟ್ ಏನು? π/2. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ. ಪ್ಲಸ್ ಇಂಟು ಮೈನಸ್ 1/n. ಇಲ್ಲಿ ಹೇಳಿ. ಏನು ಒಳಗಡೆ ಇಟ್ಕೋಬೇಕು? ಪೈ ಮೈನಸ್ ಎಕ್ಸ್ ಕಾಸ್ ಎನ್ ಎಕ್ಸ್. ಲಿಮಿಟ್ ಏನು? π/2 to π. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಪ್ಲಸ್ ಇಂಟು ಮೈನಸ್ 1/n². ಉಳಿಯೋದೇನು? ಸೈನ್ ಎನ್ ಎಕ್ಸ್. ಲಿಮಿಟ್ ಏನು? π/2 to π. ಕರೆಕ್ಟ್ ಅಲ್ವಾ? ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕ್ಕೋಬೇಕು? ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್. ಈಗ ಹೇಳಿ. 2/π ಹೇಳಿ ಮೈನಸ್ 1/n. ಎಕ್ಸ್ ಜಾಗದಲ್ಲಿ π/2 ಹಾಕಿದ್ರೆ ಏನಾಗುತ್ತೆ? ಇದು π/2 ಕಾಸ್ nπ/2 ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ 0. ನೆಕ್ಸ್ಟ್ ಹೇಳಿ. ಯಾಕೆ 0 ಹೇಳಿ? 0 ಇಂಟು ಕಾಸ್ 0 ಅಂದರೆ ಕಾಸ್ 0 ಅಂದರೆ 1. 0 ಇಂಟು 1 ಏನಾಗುತ್ತೆ? 0. ಈಗ ಇಲ್ಲಿ ಸೈನ್ ಎನ್ ಎಕ್ಸ್ ಯಾಕೆ 0 ಮಾಡಲ್ಲ ಹೇಳಿ? ಇಲ್ಲಿ π/2 ಹಾಕಿದಾಗ ಏನಾಗ್ಬಿಡುತ್ತೆ? ಅದು ಸೈನ್ nπ/2 ಬಂದ್ಬಿಡುತ್ತೆ. ಅದಕ್ಕೆ ಸೈನ್ nπ ಬಂದರೆ ಮಾತ್ರ 0. ಈಗ ನೋಡಿ. ಸೈನ್ ಈಗ ನೋಡಿ. ಪ್ಲಸ್ ಹೇಳಿ 1/n
ಎನ್ ಸ್ಕ್ವಯರ್ ಎಕ್ಸಾಕ್ಟಲ್ಲಿ ಪೈ ಬೈ ಟು ಹಾಕಿದ್ರೆ ಏನಾಗುತ್ತೆ ಸೈನ್ ಎನ್ ಪೈ ಬೈ ಟು ಮೈನಸ್ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಸೈನ್ 0. ಸೈನ್ 0 ಅಂದರೆ 0. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಯಾವುದಕ್ಕೆ? ಮೈನಸ್ 1/n ಎಕ್ಸಾಕ್ಟಲ್ಲಿ ಪೈ ಹಾಕಿದ್ರೆ ಏನಾಗುತ್ತೆ? ಪೈ ಮೈನಸ್ ಪೈ ಏನು? 0 ಇಂಟು ಎನಿಥಿಂಗ್ ಇಸ್ 0 ಮೈನಸ್ ಎಕ್ಸಾಕ್ಟಲ್ಲಿ ಪೈ ಬೈ ಟು ಹಾಕಿದ್ರೆ ಪೈ ಮೈನಸ್ ಪೈ ಬೈ ಟು ಅಂದರೆ ಪೈ ಬೈ ಟು. ವೆರಿ ಗುಡ್. ಪೈ ಮೈನಸ್ ಪೈ ಬೈ ಟು ಅಂದರೆ ಪೈ ಬೈ ಟು. ಎಕ್ಸಾಕ್ಟಲ್ಲಿ ಪೈ ಬೈ ಟು ಇಲ್ಲ ಹಾಕಿದ್ರೆ ಎನ್ ಪೈ ಬೈ ಟು. ಇದಾಯಿತು. ನೆಕ್ಸ್ಟ್ ಹೇಳಿ. ಮೈನಸ್ 1/n ಸ್ಕ್ವೇರ್ ಎಕ್ಸಾಕ್ಟಲ್ಲಿ ಪೈ ಹಾಕಿದ್ರೆ ಸೈನ್ ಎನ್ ಪೈ 0 ಮೈನಸ್ ಸೈನ್ ಎನ್ ಪೈ ಬೈ ಸೈನ್ ಎನ್ ಪೈ ಬೈ ಟು ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ಹೇಳಿ. ಬಿ ಎನ್ ಈಸ್ ಈಕ್ವಲ್ ಟು 2/π. ನೀಟಾಗಿ ಮಲ್ಟಿಪ್ಲೈ ಮಾಡಿ. ಮೈನಸ್ ಪೈ ಬೈ 2n. ಕರೆಕ್ಟ್ ಅಲ್ವಾ? ಹೇಳಿ. ಮೈನಸ್ ಪೈ ಬೈ 2n ಕಾಸ್ ಎನ್ ಪೈ ಬೈ 2. ನೆಕ್ಸ್ಟ್ ಹೇಳಿ. ಪ್ಲಸ್ 1/n ಸ್ಕ್ವೇರ್ ಸೈನ್ ಎನ್ ಪೈ ಬೈ 2. 1/n ಸ್ಕ್ವೇರ್ ಸೈನ್ ಎನ್ ಪೈ ಬೈ 2. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಪೈ ಬೈ 2n ಕಾಸ್ ಎನ್ ಪೈ ಬೈ 2. ನೆಕ್ಸ್ಟ್ ಉಳಿಯೋದೇನು? ಮೈನಸ್ ಇಂಟು ಮೈನಸ್ ಪ್ಲಸ್ 1/n ಸ್ಕ್ವೇರ್ ಸೈನ್ ಎನ್ ಪೈ ಬೈ 2. ಕರೆಕ್ಟ್ ಅಲ್ವಾ? ನೀಟಾಗಿ ಬರೀರಿ. 1/n ಸ್ಕ್ವೇರ್ ಸೈನ್ ಎನ್ ಪೈ ಬೈ 2 ಅದು. ಅದನ್ನ ನೀಟಾಗಿ ಬರೆದ್ಬಿಡ್ತೀನಿ. ಏನಿದು? ಮೈನಸ್ ಇಂಟು ಮೈನಸ್ ಪ್ಲಸ್. ಇದೇನಿದು? 0. ಹೇಳಿ. ಪ್ಲಸ್ ಎನ್ ಸ್ಕ್ವೇರ್ ಸೈನ್ ಎನ್ ಪೈ ಬೈ 2. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ? ಕಾಸ್ ಕ್ಯಾನ್ಸಲ್. ಪೈ ಬೈ 2n ಕಾಸ್ ಎನ್ ಪೈ ಬೈ 2 ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? 2/π. ಇಲ್ಲಿ 1/n ಸ್ಕ್ವೇರ್ ಸೈನ್ ಎನ್ ಪೈ ಬೈ 2 1/n ಸ್ಕ್ವೇರ್ ಸೈನ್ ಎನ್ ಪೈ ಬೈ 2 ಲೈಕ್ ಟರ್ಮ್ಸ್. ಅದು 1 + 1 ಏನಾಗುತ್ತೆ? 2. ಹೇಳಿ ಏನಾಗುತ್ತೆ? 2/n ಸ್ಕ್ವೇರ್ ಸೈನ್ ಎನ್ ಪೈ ಬೈ 2. ಇದು ಮಲ್ಟಿಪ್ಲೈ ಮಾಡಿದ್ರೆ 2 2s 4/πn ಸ್ಕ್ವೇರ್ ಸೈನ್ ಎನ್ ಪೈ ಬೈ 2. ಇದು ಏನು? ಎಫ್ ಬಿ ಎನ್ನು. ಈಗ ಹೇಳಿ. ಹಾಫ್ ರೇಂಜ್ ಸೈನ್ ಸೀರೀಸ್ ಇಸ್ ಹಾಫ್ ರೇಂಜ್ ಸೈನ್ ಸೀರೀಸ್ ಈಸ್. ಹೇಳಿ ಫಾರ್ಮುಲಾ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಹೇಳಿ ಎನ್ ಈಸ್ ಈಕ್ವಲ್ ಟು 1 to ಇನ್ಫಿನಿಟಿ. ಇದೇನು? ಬಿ ಎನ್. ಹಾಂ. ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ ಅಲ್ಲ, ಬರೀ ಸೈನ್ ಎನ್ ಎಕ್ಸ್. ಯಾಕೆ ಹೇಳಿ? ಎಲ್ಗೆ ಪೈ ಹಾಕಿದ್ರೆ ಪೈ ಕ್ಯಾನ್ಸಲ್ ಆಗುತ್ತೆ. ಈಗ ಬಿ ಎನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಎನ್ ಏನು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಎನ್ ಈಸ್ ಈಕ್ವಲ್ ಟು 1 to ಇನ್ಫಿನಿಟಿ. ಬಿ ಎನ್ ಅಂದ್ರೇನು? 4/πn ಸ್ಕ್ವೇರ್ ಸೈನ್ ಎನ್ ಪೈ ಬೈ 2 ಸೈನ್ ಎನ್ ಎಕ್ಸ್. ಇಲ್ಲಿ 4/πನ ಆಚೆ ತಗೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? 4/π ಆಚೆ ತೊಗೊಂಡ್ರೆ ಉಳಿಯೋದೇನು? ಇಲ್ಲಿ ಇನ್ನೊಂದು ಮಾಡ್ಬಿಡ್ತೀನಿ ನೋಡಿ. ಇಲ್ಲಿ ಸೈನ್ 1π/2 ಅಂದ್ರೇನು? ಸೈನ್ 1π/2 ಅಂದ್ರೇನು? 1. ಜ್ಞಾಪಕ ಇಟ್ಕೊಳ್ಳಿ. ಸೈನ್ 3π/2 ಅಂದ್ರೇನು? -1. ಸೈನ್ 5π/2 ಅಂದ್ರೇನು? 1. ವೆರಿ ಗುಡ್. ಸೈನ್ 7π/2 ಅಂದ್ರೇನು? -1. ಸೈನ್ nπ ಅಂದರೆ 0. ಅದು ಕೇಳಿದ್ದೀರಲ್ವ? ಯಾಕೆ 0 ಅಂದರೆ ಎನ್ ಜಾಗದಲ್ಲಿ 1 2 3 ಹಾಕಿ. ಸೈನ್ 1π ಅಂದ್ರೇನು? ಈವನ್ ಸೈನ್ 0π ಅಂದರೂ 0ನೇ. ಗೊತ್ತಾಗ್ತಿದೆಯಲ್ವ? ಹೇಳಿ. ನೆಕ್ಸ್ಟು ಸೈನ್ 2π ಅಂದರು, ಸೈನ್ 3π ಅಂದರೆ 0. ಈಗ ನನಗೆ ಹೇಳಿ. ಇಲ್ಲಿ 1 ಹಾಕಿದ್ರೆ ಏನು ಬರುತ್ತೆ? ಇಲ್ಲಿ ಎನ್ ಜಾಗದಲ್ಲಿ 1 ಹಾಕಿದ್ರೆ 2 ಹಾಕಿದ್ರೆ 2π/2 ಅಂದರೆ
2π/2 ಅಂದರೆ 2 ಕ್ಯಾನ್ಸಲ್, ಸೈನ್ ಪೈ. ಸೈನ್ 1π ಅಂದರೆ ಏನು? 0. 3 ಹಾಕಿದ್ರೆ ಸೈನ್ 3π/2. 4 ಹಾಕಿದ್ರೆ ಸೈನ್ 2π ಅಂದರೆ 0. 5 ಹಾಕಿದ್ರೆ ಸೈನ್ 5π/2. 6 ಹಾಕಿದ್ರೆ ಯಾವಾಗ 0 ಆಗ್ತಾ ಇದೆ? 1 2 3 ಹಾಕಿದ್ರೆ 0 ಆಗ್ತಾ ಇದೆಯಾ? ಇಲ್ವಲ್ಲ. ಆಡ್ ನಂಬರ್ ಹಾಕಿದ್ರೆ 0 ಆಗ್ತಾ ಇದೆಯಾ? ಈವನ್ ಹಾಕಿದ್ರೆ 0 ಆಗ್ತಿರೋ, ಯಾಕಂದರೆ 2 4 0, ಯಾಕಂದರೆ 2 ಕ್ಯಾನ್ಸಲ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಿ, 2 ಮಲ್ಟಿಪಲ್ ಅಂದರೆ ಈವನ್ ನಂಬರ್ಗೆ 0 ಆಗ್ತಾ ಇರೋದ್ರಿಂದ ಈವನ್ ನಂಬರ್ ಬರೀಬೇಡಿ. ಅರ್ಥ ಆಗ್ತಿದೆಯಲ್ವಾ? ಏನು ಬರಿಬೇಕೀಗ ಹೇಳಿ? 4/π. ಯಾಕೆ ಆಚೆ ತೊಗೊಂಡಿದ್ದೀನಿ? ಅದು ಎನ್ನು ಇಂಡಿಪೆಂಡೆಂಟು. ಹೇಳಿ ಸಮೇಷನ್ ಆಫ್ 1 3 5 ಮಾತ್ರ ಹಾಕಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಉಳಿಯೋದೇನು? 1/n² ಸೈನ್ nπ/2 ಸೈನ್ ಎ. ಯಾಕೆ ಅಂದರೆ 2 4 6ಗೆ 0 ಇರೋದ್ರಿಂದ ಅದೇನು ಬರೆಯೋದು ಬೇಕಾಗಿಲ್ಲ. ಬರೀ 1 3 5ಗೆ ಮಾಡಿದ್ರು ಸಾಕು. ಯಾಕಂದರೆ ಸಮೇಷನಲ್ಲಿ +0 ಅಂದ್ರೇನು? ಎನಿಥಿಂಗ್ +0 ಅಂದರೆ ಎನಿಥಿಂಗೇ ಬರೋದು. ಗೊತ್ತಾಗ್ತಿದೆಯಲ್ವಾ? ಈಗ 1 ಹಾಕಿ. ಈಗ ಏನಾಗುತ್ತೆ ಹೇಳಿ? ಇದೇನಿಲ್ಲ, ಗೊತ್ತಾಯ್ತಲ್ವಾ? n ಟರ್ಮ್ಗಳನ್ನ ಹಂಗೆ ಇಟ್ಕೊಳ್ಳಿ. ಇಲ್ಲಿ n ಟರ್ಮ್ಸ್ ಯಾವ್ದ್ಯಾವುದು? 1/n² ಸೈನ್ nπ/2 ಸೈನ್ nx. ಇಲ್ಲಿ n ಬದಲು 1 to ∞ ಬದಲು ಏನು ಹಾಕ್ಕೋಬೋದು? 1 3 5. ಯಾಕಂದರೆ ಈ ಒನ್ ನಂಬರ್ಗೆ 0 ಇರೋದ್ರಿಂದ ಈ ಒನ್ ನಂಬರ್ನ ತೆಗೆದ್ಬಿಡ್ಬೇಕು. ಈಗ 4/π ಹಂಗೆ ಇರಲಿ. ಈಗ n ಜಾಗದಲ್ಲಿ 1 ಹಾಕಿ. ಏನಾಗುತ್ತೆ ಹೇಳಿ? 1 ಹಾಕಿದ್ರೆ ಏನಾಗುತ್ತೆ? 1/n ಜಾಗದಲ್ಲಿ 1 ಹಾಕಿ. 1/1² ಹೇಳಿ ಸೈನ್ 1π/2. ಬೇಕಿದ್ರೆ ಸುಮ್ಮನೆ ಬರೀತೀನಿ ನಿಮಗೋಸ್ಕರ. ಸೈನ್ ಎಕ್ಸ್. 3 ಹಾಕಿದ್ರೆ 3 ಹಾಕಿದ್ರೆ ಹೇಳಿ 3 ಹಾಕಬೇಕಲ್ಲ. 1/3². ಇದು ಅಳಿಸ್ಬಿಡ್ಲಾ? ಇದನ್ನ ಗೊತ್ತಾಗುತ್ತೆ ಅಲ್ವಾ? ಇದು ಮಾತ್ರ ಅಳಿಸ್ತೀನಿ, ಸರಿನಾ? ಇದು ಬೇಕಿದ್ರೆ ಫೋಟೋಲಿ ಬಂದ್ಬಿಡಲಿ. ಬೇಸಿಕ್ ಅಂದ್ಕೊಳ್ಳಿ. ಇದನ್ನ ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಸೈನ್ 3π/2 ಸೈನ್ 3x ಪ್ಲಸ್ ಹೇಳಿ. ಈಗ 5 ಹಾಕಿ n ಜಾಗದಲ್ಲಿ. n ಎಲ್ಲಿದೆ ಅಲ್ಲಿ 5 ಹಾಕಿ. 1/5² ಹೇಳಿ ಸೈನ್ 5π/2 ಸೈನ್ 5x ಪ್ಲಸ್ ಡಾಟ್ ಡಾಟ್ ಡಾಟ್. ಕರೆಕ್ಟ್ ಅಲ್ವಾ? ಈಗ ಹೇಳಿ f(x) = 4/π. 1/1² ಅಂದರೆ ಏನು? 1. ಸೈನ್ π/2 ಅಂದರೆ ಸೈನ್ 1π/2 ಅಂದರೂ 1. 1 ಇಂಟು ಸೈನ್ ಎಕ್ಸ್ ಅಂದರೆ ಸೈನ್ ಎಕ್ಸ್. 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್, ಸೈನ್ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಸೈನ್ 3π/2 ಅಂದ್ರೇನು? -1. ಈ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೇಳಿ ಪ್ಲಸ್ ಇಂಟು ಮೈನಸ್ 1/. ಇಲ್ಲಿ ಸೈನ್ 3x/3² ಬರ್ದ್ಬಿಡಲ್ಲ ಡೈರೆಕ್ಟಾಗಿ. 9 ಅಂದರೆ 3² ಇರಲಿ. ಯಾಕೆ 3² ಇರಲಿ ಹೇಳಿ? ಅವ್ರ ಕ್ವಶನಲ್ಲಿ 9 ಅಂತ ಬರ್ದಿಲ್ಲ, ಅದಕ್ಕೆ. ಅರ್ಥ ಆಗ್ತಿದೆಯಲ್ವಾ? ಇದು +1 ಅಲ್ವಾ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹಂಗೆ ಇರುತ್ತೆ. ಇದು 1 ಅಂದ್ಕೊಳ್ಳಿ. 1 ಇಂಟು ಸೈನ್ 5x ಏನು? ಸೈನ್ 5x/5² ಮೈನಸ್ ಡಾಟ್ ಡಾಟ್ ಡಾಟ್. ಮೈನಸ್ ಯಾಕೆ ಹೇಳಿ? ಮತ್ತೆ ಅಲ್ಲಿ ಮೈನಸ್ ಬರುತ್ತೆ ಈ ಥರ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸುಮ್ಮನೆ ಅಸಂಪ್ಷನ್ ಅಷ್ಟೆ. ಅರ್ಥ ಆಗ್ತದೆ? ಅಂದರೆ ಬಂದೇ ಬರುತ್ತೆ ಅದು ಮೈನಸ್ಸು. ಬರಿಬೇಕು ನಾವು. ಅರ್ಥ ಆಯ್ತಾ? ಇದು ಗೊತ್ತಾಯ್ತಾ ಇಲ್ವಾ ನಿಮಗೆ? ಈಗ ಹೇಳಿ. ಇದು n ಜಾಗದಲ್ಲಿ 1 ಹಾಕಿ. 1/1² ಸೈನ್ 1π/2 ಸೈನ್ nx ಸೈನ್ 1x. 2 3 ಹಾಕಿದ್ರೆ 1/3² ಸೈನ್ 3π/2 ಸೈನ್ 3x. 5 ಹಾಕಿದ್ರೆ 1/5² ಸೈನ್ 5π/2 ಸೈನ್ 5x. ಇದು 1. 1 ಇಂಟು ಇದು 1. 1 ಇಂಟು 1 1 ಇಂಟು ಸೈನ್ ಎಕ್ಸ್ ಸೈನ್ ಎಕ್ಸ್. ಇಲ್ಲಿ 1/3² ಹಂಗೆ ಇರಲಿ. ಇದು -1. ಇದು ಸೈನ್ 3x ಅಂದರೆ ಪ್ಲಸ್ ಇಂಟು 1 ಪ್ಲಸ್ ಇಂಟು ಮೈನಸ್ 1 ಇಂಟು 1 ಸೈನ್ 3x. 1 ಇಂಟು ಸೈನ್ 3x ಅಂದರೆ ಸೈನ್ 3x/3². ಇದು +1.
ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು 1 ಇಂಟು 1 1 1 ಇಂಟು sin phi x ಡಿವೈಡ್ ಬೈ ಫೈ ಸ್ಕ್ವೇರ್. ನೆಕ್ಸ್ಟ್ ಬರೋದು ಮೈನಸ್ ಡಾಟ್ ಡಾಟ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಲಾಸ್ಟಲ್ಲಿ ಬರ್ದ್ಬಿಡಿ ಸಾಕು. ಗೊತ್ತಾಯ್ತಲ್ವಾ? ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ಅಲ್ವಾ? ಎಲ್ಲ ಗೊತ್ತಿದೆ ಅಲ್ವಾ? ಥ್ಯಾಂಕ್ ಯು.